ಕನ್ನಡ ನಾಡು, ಇದು ಕನ್ನಡಿಗರ ನಾಡಿಮಿಡಿತ. ಎಲ್ಲ ತುಂಡು ಮಾಡಿ ನಾವ್ ಏನ್ ಮಾಡೋ ಕೂಡ ಬಟ್ಟೆ ಇಲ್ಲ ಸರ್. 4 ದಿನ ಊಟ ಇಲ್ಲ. ತೋರಿಸ್ಬೇಕು. ಇಲ್ಲಿ ಇರಕ 50-60 ವರ್ಷ ಆಯ್ತು ಸರ್. ನಮ್ಮ ತಾತ ಮೇಸ್ರಿ ಇದ್ದಾಗಿಂದ ಇಲ್ಲೇ ಇದೀವಿ ಸರ್. ಅವಾಗಿಂದ ಇಲ್ಲೇ ಇದೀವಿ. ಇಷ್ಟು ದಿವಸ ನಮ್ಮ ಸಾರೆಲ್ಲ ರೆಮೇಲಿ ಸಾರೆಲ್ಲ ಇರ್ರಿ ಅಂತ ಹೇಳಿದ್ರು. ಇವಾಗ ನಮ್ಮನ್ನ ಬಿಡು ಅಂತಂದು ಇದ್ದಕ್ಕಿದ್ದಾಗ ಬಂದು ಡೆಮಿನೇಷನ್ ಮಾಡ್ಸ್ಯಾರ ಸರ್. ನಾವ್ ಎಲ್ಲಿಗೆ ಹೋಗ್ಬೇಕಂತ ನಮ್ಗೆ ಗೊತ್ತಿಲ್ಲ. ನೀವ್ ಕೊಡೋವರೆ ನಾವ್ ಇಲ್ಲೇ ಇರ್ತೀವಿ. 3 ದಿನ ಆಯ್ತು ಊಟ ಇಲ್ಲ ಸರ್. ಊಟ ಇಲ್ಲೇ ಒಬ್ಬೊಬ್ರು ಕಾದ್ರಣ್ಣ ಅವ್ರು ಎಲ್ಲರೂ ಕಲ್ತು ನಮ್ಗೆ ಊಟ ಕೊಟ್ಟಾರ ಸರ್. ಊಟ ಮಾಡ್ಕೊಳಕ್ ಅಕ್ಕಿ ಇಲ್ಲ ಸರ್. ಮಣ್ಣು ಕಲ್ಲ ಇದಾವ ಸರ್. ನಾವ್ ಅಡಿಗೆ ಮಾಡ್ಕೊಂಡು ಊಟ ಮಾಡಕ್ ಕೂಡ ಏನಿಲ್ಲ. ಎಲ್ಲ ತುಂಡ್ ಮಾಡ್ಯಾರ. ನಾವ್ ಏನ್ ಮಾಡೋ ಕೂಡ ಬಟ್ಟೆ ಇಲ್ಲ ಸರ್. 4 ದಿನ ಆಯ್ತು ಊಟ ಇಲ್ಲ, ನಿದ್ದೆ ಇಲ್ಲ. ಜಾಗ ಕೊಟ್ಟಾರಂತಲ್ಲ ಎಲ್ಲಿ ಕೊಟ್ಟಿಲ್ಲ ಸರ್. ಎಲ್ಲಿ ಕೊಟ್ಟಿಲ್ಲ ಸರ್. ರಾತ್ರಿ ಹೊತ್ತು ಹೊರ ಮಾತಾಡಿದ್ವಿ. ವಯಸ್ಸು ಹುಡುಗರು ಬಕೆಟ್ ಮಾತಾಡಿದ್ವಿ. ಗಂಡ್ ಮಕ್ಳು ರೋಡಿ ನಿಂತ್ಕೊಂಡ್ರಿ ಸರ್. ರಾತ್ರಿ ಎಲ್ಲ ನಾವು ಕಣ್ಣಿಗೆ ನಿದ್ದೆ ಮಾಡಿಲ್ಲ. ಅವಾಗ ಎಲ್ಲಿ ಮಕ್ಕಬೇಕು? ವಯಸ್ಸು ಹುಡುಗರು ಗಂಡ್ ಮಕ್ಕಳ ಜೊತೆ ಕೊಟ್ಟು ಕಳ್ತಾರೆ ಏನ್ ಸರ್? ನಾವು ಅವ್ರ ಮನೆಗೆ ಗಂಡ್ ಮಕ್ಳು ಹೆಣ್ಣು ಇದ್ರೆ ಹಿಂಗೆ ಮಾಡ್ತಾರೆ ಏನ್ ಸರ್? ನಾವ್ ಎಲ್ಲಿ ಬದುಕಬೇಕು ಸರ್? ಮತ್ತೆ ಎಲ್ಲಾರ್ಗು ನಾವ್ ಬಡವರು ನಾವ್ ನೋಡ್ಬೇಕು. ಮತ್ತೆ ಅವ್ರ ಮೇಲೆ ಯಾರು ಕೇಳ್ಬೇಕು ನಾವು ಸರ್? ಮತ್ತೆ MLA ಸಾರು ನಮಗೆ ಈಗ ಏನಂದ್ರು ಕೊಡ್ತೀನಿ ಅಂತ ಇಲ್ಲಂಗೆ ಬಹಳ ವರ್ಷ ಆಯ್ತು. ಏನು ಮಾಡಿಲ್ಲ. ಮಾಹಿತಿ ಹೇಳ್ಕೊಂಡಾರ ಯಾವಾಗ ಹೇಳ್ತಾರಂತ ಹೇಳಿಲ್ಲ ಅಂತಾನು ಅವ್ರು ಹೇಳಿದ ಕೆಲಸ ಮಾಡಿ ಅವ್ರು ಕಾಲ್ ತಗ್ ಬಿಡೋದು ಸರ್. ನಾವು ಮನೆ ಕಟ್ಟ ಶಕ್ತಿ ಇವಾಗ ಕೇಳಿದ್ರ ಸಾರ್ ಏನಂದ ಅಲ್ಲಿ ಹೋಗಿ ಮಾತಾಡಿ ಯಾವ ಮಾತು ಹೇಳ್ತಾರಪ್ಪ ಸಾಯಂಕಾಲ ಕೇಳ ಇವಾಗ ಹೇಳ್ತೀವಿ. ಮಕ್ಕಳಿಲ್ಲ ಸರ್. 4 ದಿವಸ ಹಿಂದೆ ಮಕ್ಕಳಿಗೆ ಇಲ್ಲ ಸರ್ ಅಂದ್ರೆ ಇವಾಗ ಅದು ಕೇಳ್ಕೊಂಡು ಫೋನ್ ಮಾಡ್ಕೊಂತ ಹೇಳಿ ಸರ್. ಮಾಡ್ತಾರೋ ಗೊತ್ತಿಲ್ಲ ಸರ್. ಇದ್ರಾಗ 10,000 ರೂಪಾಯಿ ಕೊಡ್ತಾರ. 10,000 ರೂಪಾಯಿ ಬೇಡ, ಮೊದಲು ನಮಗೆ ಜಾಗ ಬಂದ್ರೆ ಅವಕಾಶ ಮಾಡ್ಕೊಡ್ತೀವಿ. ಪೂಜೆ ಮಾಡ್ಕೊಂಡು ಬರೋ ಟೈಮ್ ಹೇಳ್ತೀವಿ ಅವಾಲ್ ಇದೆ ಅಂತ ಕೇಳ್ಕೊಳ್ಳಿ ಅಂತ ಹೇಳ್ತೀವಿ ಅವ್ರಿಗೆ. ಬಟ್ ಒಂದು ಮಾತು ನಾವು ಕೇಳ್ಕೊಡೋದು ಪಟ್ಟಣ ಪಂಚಾಯತಿಯನ್ನ ಮುಖ್ಯಾಧಿಕಾರಿಗೆ ಅಟ್ಲೀಸ್ಟ್ ಹೇಳಿದ್ರೆ ಬೇರೆ ಪರ್ಯಾಯ ವ್ಯವಸ್ಥೆ ಅದು ಮಾಡ್ಕೊಡ್ತಾರೆ. ಅವ್ರನ್ನ ಬಂದು ನಾವು ಅವ್ರಿಗೆ ಹೇಳ್ತೀವಿ. ನಾವೇ ಹೇಳ್ತೀವಿ ಮಾತಾಡ್ಸಂದ್ರೆ ನಾವು ಎಲ್ಲ ಯಾರನ್ನ ಒಬ್ಬರಿಗೂ ಚೆನ್ನಾಗಿ ಮಾತಾಡೋದು ಮಾತಾಡಿಸ್ತೀವಿ. ಏನಪ್ಪ ಇನ್ನು ಎಲ್ಲರೂ ಮಾತಾಡೋದ್ರಿಂದ ಮುಖ್ಯವಾಗಿ ಯಾರನ್ನ ಹೆಂಗಸರಾಗ್ಲಿ ಯಾರೋ ಒಂದು ಜೆಂಟ್ಸ್ ಆಗಲಿ ಮಾತಾಡ್ಕೊಡೋದು. ಆ ಸಂದರ್ಭದಾಗ ಬಂದಿದ್ರೆ ನಾವೇ ಈಗಾಗಲೇ ನಾವು 4-5 ಗಂಟೆ ಕೊಡಿಸಿ ಅವ್ರು ಬಂದು ಕೊಡಿಸಿವಿ. ನೀವು ಈಗ ವರ್ಷಕ್ಕೆ ಇದು ಮಾಡ್ಕೊಂಡಿದ್ದೀವಿ. ಅನ್ಯಾಯ ಮಾಡೋದಕ್ಕೆ ವ್ಯವಸ್ಥೆ ಮಾಡ್ತೀವಿ. ಎಲ್ಲರೂ ಬಡವರೇ ವ್ಯವಸ್ಥೆ ಮಾಡ್ಕೊಡೋಣ. ನಾನು ಈಗ ಮಾತಾಡ್ತೀನಿ, ಮತ್ತೊಂದ್ಸಲ ಮಾತಾಡ್ತೀನಿ. ಹಾಸ್ಪಿಟಲ್ನಲ್ಲಿ ಮಾತಾಡ್ತೀನಿ. ಏನು ವ್ಯವಸ್ಥೆ ಮಾಡ್ಬೋದು ನಾವು ಅರ್ಜೆಂಟಾಗಿ ಏನು ಮಾಡೋದು ನಾವೆಲ್ಲ ಹೇಳಿದ್ರಲ್ಲ ಏಕದ ಬಂದು ಹೊಡೆದಿವ ಅನ್ನೋದು ಆಯ್ತು. ಈಗ ಏನಾಯ್ತಲ್ಲ ಇನ್ನ ಒಂದು
ಈಗ ಅವ್ರ ಉದ್ದೇಶ ಏನಾಯ್ತು, ಈಗ ಎಲ್ಲಿ ನಾವು ಬಹಳ ವರ್ಷದ ಸೈದಿವಿ, ಅಲ್ಲ ಈಗ ಎಲ್ಲಾದ್ರೂ ಅವಕಾಶ ನೀನು ಮಾಡಿಕೊಡ್ರಿ MLA ಅಂತ ಕೇಳ್ತಾರೆ. ನಾನು ಬೇಡ ಅಂತ ಅನ್ನೋದಿಲ್ಲ. ಎಲ್ಲಾದ್ರೂ ಕೇಳ್ತಾರೋ ನಾನು ಹೇಳೋದ್ ನೀನ್ ಅರ್ಥ ಮಾಡಿಕೆ, ಅರ್ಥ ಸರ್ಕಾರ ಜಾಗಗಳು ಮಾಡಿಕೊಂಡು ಎಲ್ಲೇನ ನಾನು ಐತೆ ಇದ್ ಅಂದ್ರೆ ಮಾಡ್ತಾನೆ. ಇಲ್ಲ ಕಬ್ಜಾ ಮಾಡಿದಲ್ಲಿ ಬಿಟ್ಕೊಡಕ್ ಆಗೋದಿಲ್ಲ. ಆಶ್ರಯ ಫ್ಲಾಟ್ಗಳು ಎಲ್ಲೇನ ಈಗ ಮತ್ತೆ ಹೊಸದಾಗಿ ಅದ್ ನೀನು ಅಷ್ಟನ್ನ ತೋರ್ಸು, ಅಂತವ್ ಅಷ್ಟು ಯಾವ್ದು ಇದ್ದಾಗ ತೋರ್ಸ್ಬೇಕು. ಅಲ್ಲ ತೋರ್ಸ್ಬೇಕು. ಒಂದು ಅವಕಾಶ ಇದ್ದಾಗ ನಾನು ಹೇಳ್ತೀನಿ. ಅಲ್ಲ ಮಲ್ಲೆ ನಿಂಗೆ ಏನು ಗೊತ್ತಾಗಿಲ್ಲ. ಅಲ್ಲ ಈಗ ನನ್ನ ಅನುಭವ ನಾನು ಹೇಳ್ತಾ ಇದ್ದೀನಿ. ಏನ್ ಹೇಳ್ತಾರೆ ಹೇಳೋದು. ಈಗ ಒಂದು ನಾನು ಹೇಳೋದು ಈಗ ಸರ್ಕಾರ ಹೇಗಿರ್ತದೆ, ಜನರ ಮೇಲೆ ಸರ್ಕಾರ ಇರ್ತದೆ. ಮತ್ತೆ ನಾನು ಅದ್ರ ಹೇಳ್ದೆ ಅಂದ್ರೆ ನಾನು ವಿಧಾನಸಭೆಯಲ್ಲಿ 15 ವರ್ಷ ಕೆಲಸ ಮಾಡಿ ಮಾತಾಡಿದೆ. ನಾನು ಈ ನನ್ನ ಹತ್ರ ನೀನು ನನಗೆ ಅದು ಮಾತಾಡ್ತೇನೆ, ನಾನು ಇನ್ನೇನು ಹೇಳ್ಬೇಕು ಹೇಳು. ಈಗ ಎರಡ್ ಸಲ ಹೋಗಿ ಬಂದಿದ್ದೀನಿ. ನಿನ್ನ ಅನುಭವ ನೀನ್ ಹೇಳುವ, ನನ್ನ ಅನುಭವ ಅದಕ್ಕೆ ನಾನು ಹೇಳೋದು ಈಗ ಅನುಕೂಲ ಮಾಡಿಕೊಡು. ನಂದು ಹೇಳೋದು ಈಗ ಸದ್ಯ ಅವರಿಗೆ ಎರಡನೇದು, ಈಗ ಬಂಡಿಗಳು ಒಡೆ ಬಡದು ಬಿಡ್ತಾರೆ. ರಾತ್ರಿ ಮಳೆ ಬಂದಿದೆ, ಮಳೆಗೆ ಹಂಗೆ ಮೆಲ್ಕೊಂಡಿದ್ದಾರೆ. ಈಗ ಅದು ಚೀಫ್ ಆಫೀಸರ್ ಹಂಗೆ ಮೆಲ್ಕೊಂತಾನ, ಈ ಗಾಳಿ ಮಳೆಯಾಗ ಬೈಲಾಗ ಮೆಲ್ಕೊಂತಾನ. ನೀನ್ ಮಲ್ತೇನೆ, ನಾನ್ ಮಲ್ತೇನೆ ಬೈಲಾಗ. ವರ್ಷ ಟೈಮ್ ಕೊಟ್ಟಿವಿ. ಅಲ್ಲ ಕೊಟ್ರಿ ಈಗ ಅದು ಅಲ್ಲ ಈಗ ಅವ್ರ ಹಂಗೆ ಮುಂದಕ್ಕೆ ಅಲ್ಲ ಈಗ ನಾನು ಹೇಳ್ತೀನಿ ಕೇಳ. ಒಂದು ಜಾಗ ಸಿಗಬೇಕಂದ್ರೆ ಕನಿಷ್ಠ ಒಂದು 5-10 ಲಕ್ಷ ಬೇಕು. 5-10 ಲಕ್ಷ ಅವ್ರಿಗೆ ಅವಕಾಶ ಕೊಟ್ಟಿಲ್ಲ ಅನ್ನೋದು ತಪ್ಪ. ಅಲ್ಲ ಅವಕಾಶ ಕೊಟ್ಟಿಲ್ಲ. ಈಗ ಅವ್ರಿಗೆ ಬೇಕಲ್ಲಪ್ಪ, ಅವ್ರಿಗೆ ಬೇಕಲ್ಲ. ನೀನ್ ಅಂದ್ಕೊಂಡಿ ಏಕದಂ ಬಂದು ಅಲ್ಲ ಈಗ ಅವ್ರಿಗೆ ಅವ್ರಿಗೆ ರಿಕ್ವೆಸ್ಟ್ ಅಲ್ಲ ಮಾಡಿ ದುಡ್ಡು ತಗೊಂಬರ್ತ 6 ತಿಂಗಳ ಅವ್ರಿಗೆ ವಾರ್ನ್ ಮಾಡ್ತಾ ಇದೀವಿ. ಅಲ್ಲಪ್ಪ ದುಡ್ಡು ಯಾವನ್ ಬರ್ತಾನೆ ಹೇಳಿ ನೋಡೋಣ ಹೇಳ. ಅಲ್ಲ ದುಡ್ಡು ಇದ್ರೆ ತಗೊಂಬರ್ತ. ನಾವೇನ್ ಮಾಡೋಣ? ಅಲ್ಲ ದುಡ್ಡು ಇದ್ರಲ್ಲ ತಗೊಂಬರ್ತ. ತೋರ್ಸ್ರಿ ಮಾಡ್ರಿ ಅಂದ್ರೆ ಕೆಲವು ಜಾಗ ಕೂಡ ತೋರಿಸಿ. ಈಗ ಅದಕ್ಕಾಗಿ ಸರ್ಕಾರ ಕೊಡ್ಬೇಕಾದ್ರೆ ನಿಮ್ಗೆ ಫಸ್ಟ್ ಅವಕಾಶ ಮಾಡಿಕೊಡ್ತೀವಿ ಅಂತ ಕೂಡ ಭರವಸೆ ಕೊಟ್ಟಿವಿ. ಅವ್ರ ಮೊಂಡಕ್ ಬಿದ್ರೆ ಮತ್ತೆ ಏನ್ ಮಾಡಕ್ ಆಗ್ತದೆ? ಫಸ್ಟ್ ನೀವು ನೋಡಪ್ಪ, ಅವರಿಗೆ ಪರಿಹಾರ ಕೊಡ್ರು. ಏನೋ ಒಂದು 10,000 ಕೊಡ್ರು. ನಾನ್ ಬಾಜಾರ್ ಉದ್ದಕ್ಕ ತೆಗಿಸ್ದೆ. ಸರಿಸುಮಾರು ಒಂದು 35-40 ಮಳೆಗಳವೆಲ್ಲ ತೆಗಿಸ್ದೆ. ಅವ್ರಿಗೆ 10,000 ಕೊಟ್ಟಿ ನಾವು. ಆ ಡಿಮಾಂಡ್ ಏನಿಲ್ಲ. ಅವ್ರಿಗೆ ಒಂದು 10,000 ಕೊಟ್ರು. ಆಮೇಲೆ ಈ ಜಾಗ ಕೊಟ್ರು. ಆ ಜಾಗದಾಗ ಗುಡಿಸಲು ಹಾಕೊಂಡು ಇರ್ತಾರ. ಪರಿಹಾರ ಕೊಡಂದ್ರೆ ಸರ್ಕಾರ ಇದ್ರ ಕೊಡಕ್ ಅವಕಾಶ ಇದ್ರೆ ಕೊಡೋಣ, ಇಲ್ಲ ನೀನ್ ಕೊಡೋ. ಸಮಗ್ರ ಸುದ್ದಿಗಳಿಗಾಗಿ ತಪ್ಪದೆ ನೋಡಿ ಕನ್ನಡ ನಾಡು ವಾಹಿನಿ. ಸಬ್ಸ್ಕ್ರೈಬ್ ಮಾಡಿಕೊಳ್ಳಲು ಕೂಡಲೇ ಪಕ್ಕದಲ್ಲಿ ಕಾಣುವ ಬೆಲ್ ಐಕಾನ್ ಕ್ಲಿಕ್ ಮಾಡಿ ನೋಟಿಫಿಕೇಶನ್ ಪಡೆಯಿರಿ.